ನಮಸ್ಕಾರ ವೀಕ್ಷಕರೇ, ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ತೊಕ್ಕೋಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ ವತಿಯಿಂದ ಆಯೋಜಿಸಲಾದ ತಿಂಗಳ ಬೆಳಕು 2 ಗೌರವ ಅತಿಥಿ ಪತ್ರಕರ್ತರ ಜೊತೆಗಿನ ಸಂವಾದ ಮಂಗಳವಾರ ನಡೆಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಉಪಾಧ್ಯಕ್ಷರಾದ ದಿನೇಶ್ ನಾಯಕ್ ಸ್ವಾಗತಿಸಿದರು. ತಿಂಗಳ ಬೆಳಕು ಗೌರವ ಅತಿಥಿ ಪತ್ರಕರ್ತರ ಜೊತೆಗಿನ ಸಂವಾದ ಕಾರ್ಯಕ್ರಮವನ್ನು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಅಧ್ಯಕ್ಷರು ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ನಿರ್ದೇಶಕರಾದ KT ಸ್ವರ್ಣ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ತಿಂಗಳ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತ ನಮ್ಮ ಮಮತಾ ಗಟ್ಟೆಗ ಎಂಕ್ಲ ಏಪಲ ಎಂಕ್ಲೆಗೆ ಅರೆ ತಿಕ್ಕಂಡ ಏಪಲ ಎಂಕ್ಲ ಭಾರಿ ಆತ್ಮೀಯತೆಡು ದಾನಕ್ಕ ಅನ್ಪಣ್ಪಣ ಒಂಜಿ ಎಂಕ್ಲ ಮಮತಕ್ಕ ಅಂಚನೆ ಅಧ್ಯಕ್ಷರ ಅಂಚಿನ ವಸಂತರೆ ಅಂಚನೆ ಪ್ರಧಾನ ಕಾರ್ಯದರ್ಶಿ ಅಂಚಿನ ಶಶಿಧರ ಪೊಯ್ಯದ ಬಡ ಅಂಚನೆ ಮಾತ ಸದಸ್ಯರೇ ಬಹುಶಃ ಭಾರಿ ಒಂಜಿ ಉಳ್ಳಾಲದ ಪ್ರೆಸ್ ಕ್ಲಬ್ ಪಂಡ ಭಾರಿ ಆ್ಯಕ್ಟಿವ್ ದ ಅನ್ಪಣದ ಹಿಂಗೆ ತೋಜುಂಡು ದಯಪಂಡ ಇನ್ನು ಜಿಲ್ಲೆಡ್ ಓಲಲ ಈತ ಒಂಜಿ ಆ್ಯಕ್ಟಿವ್ ದ ಇನ್ನು ಕುಡ್ಲಡ್ ಇಪ್ಪು ಆಂಡಲ ಅವಳ್ಳ ಆ ಒಂಜಿ ಆ್ಯಕ್ಟಿವ್ ಆದ ಇಪ್ಪುನಂಚಿನ ಒಂಜಿ ಟೀಮು ಬಹುಶಃ ನಾನು ಜಿಲ್ಲೆಡ್ ಓಲ್ಲ ತೂತುಜಿ ಮೂಲು ನಿಗ್ಲ ಉಳ್ಳಾಲದ ಭಾರಿ ದುಂಬುಗು ಭಾರಿ ಎಡ್ಡೆ ರೀತಿಡ್ ಬೊಳೆಪ್ಪುನಂಚಿನ ಆ ಒಂದು ಟೀಮು ತೋಜುಂಡು. ಈ ಸಂದರ್ಭದಲ್ಲಿ ಉದ್ಘಾಟಕರಿಗೆ ಹಾಗೂ ಗೌರವ ಅತಿಥಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ DS ಗಟ್ಟಿ ಅವರುಗಳನ್ನು ಗೌರವಿಸಲಾಯಿತು. ನಂತರ ಮಾತನಾಡಿದ ಮಮತಾ ಗಟ್ಟಿ, ಖಾಲಿ ಇರುವ ಗುಡ್ಡ ಪ್ರದೇಶಗಳನ್ನು ಉಪಯೋಗಿಸಿ ಗೇರು ಬೆಳೆ ಬೆಳೆಸುವ ಕಾರ್ಯಕ್ರಮಕ್ಕೆ ಮುಂದಾಗಬೇಕು. ಗೇರು ಬೀಜ ಕಾರ್ಖಾನೆಗಳು ಅನೇಕ ಇದ್ದರೂ ದೇಶಕ್ಕೆ ವಿದೇಶಗಳಿಂದ ಗೋಡಂಬಿಯನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ. ಲಾಭದಾಯಕ ಹಿಂದೆ ಗೇರು ಹಣ್ಣಿನ ಪೆನ್ನಿ ಉದ್ಯಮ ಕಾನೂನು ಬಾಹಿರ ಚಟುವಟಿಕೆಗಳಿಂದ ಮುಚ್ಚುವಂತಾಗಿದೆ. ಗೋವಾ ರಾಜ್ಯದಲ್ಲಿ ಲಾಭದಾಯಕ ಉದ್ಯಮವಾಗಿದೆ. ರಾಜ್ಯದಲ್ಲಿ ಮತ್ತೆ ಪೆನ್ನಿ ಆರಂಭಿಸಲು ತಜ್ಞರ ಸಲಹೆ ಅಗತ್ಯ ಎಂದರು. ಖಂಡಿತ ನೋಡುವ ಪ್ರಯತ್ನ ಮಾಡುವ. ಮಂತ್ರಿಗಳಿಗೆ ಕೂಡ ಈ ನೀವು ಹೇಳಿದಂಥ ಉತ್ತಮ ವಿಷಯ ನಾನು ಖಂಡಿತ ನನ್ನ ಗಮನಕ್ಕೆ ತರ್ತೇನೆ. ಇದನ್ನು ಅಲ್ಲ, ವೈನ್ ಶಾಪ್ ಇತ್ತು, ಅದನ್ನು ಮುಚ್ಚಿದ್ದಾರೆ ಈಗ. ಗೋವಾದಲ್ಲಿ ಎಷ್ಟು ಈ ಗೇರು ಹಣ್ಣಿಂದ ಇದರಿಂದ ಪೆಣ್ಣಿ ಎಲ್ಲ ತೆಗೆದು ಎಷ್ಟೋ ಜನ ಎಂಪ್ಲಾಯ್ಮೆಂಟ್ ಇದ್ದಾರೆ. ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು ಮಾಡಿ ಅದರೊಳಗೆ ಚೀಪರಲ್ಲಿ ಸಿಗ್ತದೆ. ಇಲ್ಲಿ ಕೂಡ ಈಗ ಒಂದು ಕಮ್ಮಿ ಅಂದರೆ ಈಗ ನಮಗೆ ಗೊತ್ತು 100 ರೂಪಾಯಿ ಆಗ್ತದೆ ಒಂದು ಬಡವರಿಗೆ, ಕುಡಿಲಿಕ್ಕೆ ಒಂದು 50 ರೂಪಾಯಿ ಎಲ್ಲ ಅದರಿಂದ ಸಿಕ್ಕುವಾಗೆ ಮಾಡ್ಬೋದು. ನೀವು ಅದರಲ್ಲಿ ಒಂದು ಸಣ್ಣ ಸಣ್ಣ ಡಿಸ್ಟಿಲರಿಯಲ್ಲಿ ಅಲ್ಲಲ್ಲಿ ಓಪನ್ ಮಾಡಲಿ. ಯಾಕೆ ಕಮ್ಮಿಯಲ್ಲಿ ಬಡವರಿಗೆ ಕುಡಿಯುವಂಥ ಒಂದು ಇದಕ್ಕಿರ್ಬೇಕು. ಅಂದರೆ ಸರ್ಕಾರ ಪ್ರತಿ ವರ್ಷ ಜಾಸ್ತಿ ಅಂದರೆ ನಂಬರ್ 1 ಈಗ ತೆರಿಗೆ ಇರೋದು ಈ ಲಿಕ್ಕರ್ ಇದರಲ್ಲಿ. ಅದಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಪ್ರತಿ ಸಲ. ಅಂದರೆ ಯಾರು ಮಾತಾಡೋದಿಲ್ಲ ಅದನ್ನು ಜಾಸ್ತಿ ಮಾಡಿದರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರಾದ ವಸಂತ ಎನ್ ಕೊಣಾಜೆ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ನಾವು ಕೆಲವು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ, ಅದನ್ನು ಯೋಜನೆಗಳನ್ನು ಕಾರ್ಯಗತ ಮಾಡಲಿಕ್ಕೆ ಆಗಲಿಲ್ಲ. ಒಂದು ಹಂತದಲ್ಲಿ ಸ್ವಲ್ಪ ನಿಧಾನವಾಗಿ ಆಗ್ತಾ ಉಂಟಷ್ಟೇ. ಇದಕ್ಕೂ ನಮ್ಮ ನೀತಿ ಸಂಹಿತೆ ಇತ್ತು, ಚುನಾವಣೆ ಎಲ್ಲ ಕಾರಣಗಳಿಂದ. ಈ ನಡುವೆ ಪೊಯ್ಯತ್ತ ಬೈಲವರು ಒತ್ತಡ ಹಾಕಿ ಶುರು ಮಾಡಲೇಬೇಕು ಅಂತೇಳಿ ಈ ಕಾರ್ಯಕ್ರಮ ನಾವು ಆರಂಭಿಸಿದ್ದೆವು. ಈಗಾಗಲೇ ನಾವು ಕೆಲವು ಕಾರ್ಯಕ್ರಮ ಮಾಡಿದ್ದೇವೆ. ಅಂದರೆ ಕೆಲವು ಕನೆಕ್ಟಿವಿಟೀಸ್, ಈಗ ಅಂದರೆ ಶಾಲೆಗಳನ್ನೆಲ್ಲ ಸಂಪರ್ಕಿಸುವ ಕೆಲಸಗಳನ್ನು ಮಾಡ್ತಿದ್ದೇವೆ. ಅದರೊಟ್ಟಿಗೆ ಸಂಘ ಸಂಸ್ಥೆಗಳನ್ನು ಜೋಡಿಸಬೇಕಂತೇಳಿ ನಮ್ಮಲ್ಲಿ ಅಂದರೆ ಪರ್ಮನೆಂಟಾಗಿ ಸಿಬ್ಬಂದಿಗಳಿರಲಿಲ್ಲ. ನಮ್ಮೊಳಗೆ ಒಬ್ಬರನ್ನು ಕೂತ್ಕೊಳಿಸಿ ಈಗ ಆ ಕಾರ್ಯಕ್ರಮವನ್ನು ಕಾರ್ಯಗತ ಮಾಡಲಿಕ್ಕೆ ನಾವು ಯೋಜನೆ ಹಾಕ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ನಾಗರಿಕ ಪತ್ರಿಕೋದ್ಯಮ ಮತ್ತೊಂದು ವಿದ್ಯಾರ್ಥಿ ಪತ್ರಿಕೋದ್ಯಮ ಅಂತ 2 ಕಾನ್ಸೆಪ್ಟ್ ಇದೆ. ಅದು ಇನ್ನು ಸದ್ಯದಲ್ಲೇ ಕಾರ್ಯಗತ ಆಗ್ತದೆ ಅಂತೇಳಿ ನಾನು ನೆನೆಸ್ಕೊಳ್ತೇನೆ. ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸುರೇಖಾ ಚಂದ್ರಹಾಸ್, ಕಾಂಗ್ರೆಸ್ ಮಹಿಳಾ ಮಂಡಳದ ಅಧ್ಯಕ್ಷೆ ಚಂದ್ರಿಕಾ ರೈ, ಉಪಾಧ್ಯಕ್ಷರಾದ ಆರಿಫ್ ಕಲ್ಕಟ್ಟ, ಕೋಶಾಧಿಕಾರಿ ಬಶೀರ್ ಕಲ್ಕಟ್ಟ, ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಅನ್ಸಾರ್ ಇನೋಳಿ, ಪತ್ರಕರ್ತರಾದ ಆಸಿಫ್ ಬಬ್ಬುಕಟ್ಟೆ, ಶಿವಶಂಕರ್, ರಜನಿಕಾಂತ್, ಸತೀಶ್ ಪುಂಡಿಕಾಯ್, ಅಶ್ವಿನ್ ಕುತ್ತಾರ್, ಗಂಗಾಧರ್, ಸುಷ್ಮಿತಾ ಸಾಮಾನಿ ಮುಂತಾದವರು ಈ ವೇಳೆ ಹಾಜರಿದ್ದರು. ಡಾಕ್ಟರ್ ಸತೀಶ್ ಕೊಣಾಜೆ, ವಜ್ರ ಗುಜರನ್,
ಅತಿಥಿಗಳನ್ನು ಪರಿಚಯಿಸಿದರು. ದಿನೇಶ್ ನಾಯ್ಕ್ ಸ್ವಾಗತಿಸಿದರು. ಶಶಿಧರ ಪೊಯ್ಯತ್ತ ಬೈಲ್ ಕಾರ್ಯಕ್ರಮ ನಿರೂಪಿಸಿ ಮೋಹನ್ ಕುತ್ತಾರ್ ವಂದನಾರ್ಪಣೆಗೈದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಿರುವುದನ್ನು ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಬಿಜೆಪಿ ಕಾರ್ಯಕರ್ತರು ಹಾಗೂ ನಾಯಕರು ಕಾರಿಗೆ ಹಗ್ಗ ಕಟ್ಟಿ ಅದನ್ನು ಬಿಜೆಪಿ ಕಚೇರಿಯಿಂದ ಮಂಜೇಶ್ವರ ಗೋವಿಂದಪ್ಪ ವೃತ್ತ ಸಮೀಪ ಪೆಟ್ರೋಲ್ ಪಂಪ್ವರೆಗೆ ಎಳೆದೊಯ್ದರು. ಮಹಿಳಾ ಕಾರ್ಯಕರ್ತರೇ ತಮ್ಮ ದ್ವಿಚಕ್ರ ವಾಹನವನ್ನು ದೂಡಿಕೊಂಡು ಹೋದರು. ಬಳಿಕ ಚೆಂಬು ಮತ್ತು ಗೆರಟೆಯನ್ನು ಹಿಡಿದು ಸಾರ್ವಜನಿಕರಲ್ಲಿ ಭಿಕ್ಷೆ ಯಾಚಿಸಿ ಆ ಹಣವನ್ನು ಪೆಟ್ರೋಲ್ ಪಂಪ್ನವರಿಗೆ ನೀಡಿ ಪೆಟ್ರೋಲ್ ಡೀಸೆಲ್ ಖರೀದಿಸಿ ವಾಹನಗಳಿಗೆ ತುಂಬಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಜನಸಾಮಾನ್ಯರ ವಿರೋಧಿ ಸಿದ್ದರಾಮಯ್ಯನಿಗೆ ಇಳಿಸಿ, ಇಳಿಸಿ, ಪೆಟ್ರೋಲ್ ದರ ಇಳಿಸಿ, 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 ಪೆಟ್ರೋಲ್ ದರ ಇಳಿಸಿ, 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 ಪೆಟ್ರೋಲ್ ದರ ಇಳಿಸಿ, ಇಳಿಸಿ, ಪೆಟ್ರೋಲ್ ದರ ಇಳಿಸಿ. ಸರ್ಕಾರಕ್ಕೆ ಇಳಿಸಿ, ಈ ಸಂದರ್ಭ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕಿ ನರೇಂದ್ರ ಮೋದಿಯವರನ್ನು ಗೆಲ್ಲುವಂತೆ ಮಾಡಿದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯ ಶಿಕ್ಷೆ ನೀಡುತ್ತಿದೆ ಎಂದರು. ನೇರವಾಗಿ ಬಡ ಜನರ ಮೇಲೆ, ಮಹಿಳೆಯರ ಮೇಲೆ, ಜನಸಾಮಾನ್ಯರ ಮೇಲೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡಿದ್ದಕ್ಕಾಗಿ, ನರೇಂದ್ರ ಮೋದಿಯ ಮೇಲೆ ಭರವಸೆ ಇಟ್ಟಿದ್ದಕ್ಕಾಗಿ ಜನರಿಗೆ ಶಿಕ್ಷೆ ಕೊಡುವ ರೀತಿಯಲ್ಲಿ ನೇರವಾಗಿ ಪೆಟ್ರೋಲ್ನ ದರ 3 ರೂಪಾಯಿ ಮತ್ತು ಡೀಸೆಲ್ನ ದರ 3 ರೂಪಾಯಿಗಿಂತಲೂ 3 ರೂಪಾಯಿ 50 ಪೈಸೆ ಏರಿಕೆ ಮಾಡಿ ಜನರ ಬದುಕಿಗೆ ಗ್ಯಾರಂಟಿ ಇಲ್ಲದ ರೀತಿಯಲ್ಲಿ ಒಂದು ವರ್ತಿಸ್ತಾ ಇದೆ. ನಾವು ಚುನಾವಣೆಯ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೆವು, ಬಡವರ, ಶೋಷಿತರ, ಮಹಿಳೆಯರ, ಯುವ ಸಮುದಾಯದ ಗ್ಯಾರಂಟಿ ಯಾವುದಾದ್ರೂ ಇದ್ರೆ ಅದು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಈ ದೇಶಕ್ಕೆ ಒಂದು ದೊಡ್ಡ ಗ್ಯಾರಂಟಿ ಇದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಕಳೆದ 1 ವರ್ಷದಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಭ್ರಷ್ಟಾಚಾರವನ್ನು ಎಲ್ಲ ಮೀರಿ ಮಾಡ್ತಾ ಇವತ್ತು ಅದೆಲ್ಲವನ್ನು ಸರಿದೂಗಿಸಲಿಕ್ಕೋಸ್ಕರ ಪೆಟ್ರೋಲ್ ದರವನ್ನು ಏರಿಸಿ ನೇರವಾಗಿ ಜನಸಾಮಾನ್ಯರ ಬದುಕಿಗೆ ಹೊಡೆತವನ್ನು ನೀಡಲಿಕ್ಕೆ ಪ್ರಯತ್ನ ಪಟ್ಟಿದೆ. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಜನಸಾಮಾನ್ಯರ ಪರವಾಗಿ, ಬಡವರ ಪರವಾಗಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ, ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಜನಸಾಮಾನ್ಯರ ಪರವಾಗಿ ನಿಂತಹ ಪಾರ್ಟಿ. ಇವತ್ತು ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದು ಆರಂಭ ಮಾತ್ರ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದರವನ್ನು ಇಳಿಸುವ ತನಕ ನಾವು ನಿರಂತರವಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ಸಾಂಕೇತಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿಯಿಂದ ಈ ವೆಹಿಕಲನ್ನು ನಾವೆಲ್ಲ ಕಾರ್ಯಕರ್ತರು ಎಳೆದುಕೊಂಡು ಹೋಗಿ ಆ ಪೆಟ್ರೋಲ್ ಪಂಪ್ನವರೆಗೆ ಹೋಗಿ ಅಲ್ಲಿ ಎಲ್ಲರ ಹತ್ರ ಚಿಲ್ಲರೆ ಹಣವನ್ನು ಸಂಗ್ರಹಿಸಿ ಅದಕ್ಕೆ ಪೆಟ್ರೋಲನ್ನು ತುಂಬಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಮಹಿಳೆಯರು ನಮ್ಮೆಲ್ಲ ಗಾಡಿಗಳನ್ನು ದೂಡಿಕೊಂಡು ಇಲ್ಲಿಂದ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಈ ಸಂದರ್ಭ ಮಾತನಾಡಿದರು. ಶಾಸಕ ವೇದವ್ಯಾಸ್ ಕಾಮತ್, ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ, ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಗ್ ನಾಯ್ಕ್, ಪರಿಷತ್ತಿನ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್, ಮೇಯರ್ ಸುಧೀರ್ ಕುಮಾರ್ ಶೆಟ್ಟಿ, ಮುಖ್ಯ ಸಚೇತಕರಾದ ಪ್ರೇಮಾನಂದ ಶೆಟ್ಟಿ ಮೊದಲಾದವರು ಈ ವೇಳೆ ಹಾಜರಿದ್ದರು.
TNR ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ತಯಾರಾದ ಆರಾಟ ಕನ್ನಡ ಸಿನಿಮಾ ಜೂನ್ 21ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ದೇಶಕ ಪುಷ್ಪರಾಜ್ ರೈ ಮಲಾರಬೀಡು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಭಾರತ್ ಸಿನಿಮಾಸ್, PVR ಸಿನಿಪೊಲೀಸ್, ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್, ಪಡುಬಿದ್ರೆಯಲ್ಲಿ ಭಾರತ್ ಸಿನಿಮಾಸ್, ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್, ಕುಂದಾಪುರದಲ್ಲಿ ಭಾರತ್, ಉಡುಪಿಯಲ್ಲಿ ಭಾರತ್, ಸುರತ್ಕಲ್ ಸಿನಿ ಗ್ಯಾಲಕ್ಸಿ, ಕಾಸರಗೋಡು ಸಿನಿ ಕೃಷ್ಣ ಮುಂತಾದ ಚಿತ್ರಮಂದಿರಗಳಲ್ಲಿ ಸಿನಿಮಾ ತೆರೆ ಕಾಣಲಿದ್ದು, ಚಿತ್ರದ ಟೀಸರ್, ಟ್ರೈಲರ್ ಹಾಗೂ 2 ಹಾಡುಗಳನ್ನು ಕನ್ನಡದ ಹೆಸರಾಂತ ಯೂಟ್ಯೂಬ್ ಚಾನೆಲ್ ಆನಂದ್ ಆಡಿಯೋ ಮೂಲಕ ಬಿಡುಗಡೆಗೊಳಿಸಲಾಗಿದೆ ಎಂದರು. ಕರ್ನಾಟಕ ಮತ್ತು ಕೇರಳ ರಾಜ್ಯದ ಗಡಿಭಾಗಗಳಾದ ಮುಡಿಪು, ಆನೆಕಲ್ಲು, ಉಪ್ಪಳ, ಮಂಗಲ್ಪಾಡಿ, ಕುಬಣೂರು ಪರಿಸರದಲ್ಲಿ ಸಿನಿಮಾ ಚಿತ್ರೀಕರಣಗೊಂಡಿದೆ ಎಂದು ನಟ ಜ್ಯೋತಿ ಶೆಟ್ಟಿ ಹೇಳಿದ್ದಾರೆ. ನಾಯಕ ನಟ ರಂಜನ್ ಕಾಸರಗೋಡು ಮಾತನಾಡಿ, ಚಿತ್ರದಲ್ಲಿ ಕರಾವಳಿಯ ಸೊಗಡನ್ನು ತುಂಬಾ ಚೆನ್ನಾಗಿ ಚಿತ್ರಿಸಲಾಗಿದೆ ಎಂದರು. ಸಂಗೀತ ನಿರ್ದೇಶಕ ಸಮೀರ್ ಮುಡಿಪು, ನಿರ್ಮಾಪಕ ರಾಘವೇಂದ್ರ ಕೊಳ್ಳ, ಸುನಿಲ್ ನೆಲ್ಲಿಕುಟೆ, ರಂಜನ್ ಕಾಸರಗೋಡು, ಯೋಗೀಶ್ KN, ಜ್ಯೋತಿ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಕುತ್ತಾರು ತೆಕ್ಕಾಡು ಕೊರಗಜ್ಜನ ಆದಿಸ್ಥಳಕ್ಕೆ ವಿಧಾನ ಪರಿಷತ್ತು ಸದಸ್ಯರಾದ SL ಬೋಜೇಗೌಡ ಭೇಟಿ ನೀಡಿ ವಂದನೆ ಸಲ್ಲಿಸಿದರು. ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದವರು, ರಾಜ್ಯದಲ್ಲಿ ಕನ್ನಡ ಮಾತನಾಡಬಾರದ ಸಚಿವರನ್ನು ಇಟ್ಟುಕೊಂಡು ಮುಖ್ಯಮಂತ್ರಿಗಳು ಯಾವ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ನೀಡುತ್ತಾರೆ ಎಂಬುದೇ ಸದ್ಯದ ಪ್ರಶ್ನೆ. ಮೊದಲಿಗೆ 50% ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿಗೊಳಿಸಿ ಎಂದರು. ಸನ್ನಿಧಿಗೆ ಬಂದಿದ್ದೆ. ಇದು 2ನೇ ಬಾರಿ ನನ್ನ ಕೊರಗಜ್ಜನ ಆಶೀರ್ವಾದವನ್ನು ಈ ಹಿಂದೆಯೂ ಬಂದಾಗ ನಾನು ಕೇಳಿದ್ದೆ. ಭಗವಂತ ಕೊರಗಜ್ಜ ಅದೆಲ್ಲವನ್ನು ನೆರವೇರಿಸಿದ್ದಾನೆ. ನೆರವೇರಿಸಿದ ಮೇಲೆ ಮತ್ತೊಮ್ಮೆ ಭೇಟಿ ಮಾಡ್ತೇನೆ ಅಂತ ನಾನು ನನ್ನ ಆರೈಕೆ ಮಾಡ್ಕೊಂಡಿದ್ದೆ. ಹಾಗಾಗಿ ಇವತ್ತು ಕೊರಗಜ್ಜನ ಸೇವೆ ಮಾಡಿ ಕೈ ಮುಗಿದು ಹೋಗೋಣ ಅಂತ ಇವತ್ತು ಇಲ್ಲಿ ಬಂದಿದ್ದೆ. ಹಾಗಾಗಿ ಕೊರಗಜ್ಜ ವಿಶೇಷವಾಗಿ ಈ ಜಾಗಕ್ಕೆ ಭಾಳ ಮಹಿಮೆ ಇದೆ. ಭಾಳಷ್ಟು ಜನ ಭಕ್ತರು ಇಲ್ಲಿ ಬರ್ತಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೊರಗಜ್ಜ ನಮ್ಮನ್ನೆಲ್ಲ ಕಾಪಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಇವತ್ತು ಅದನ್ನೇ ಕೇಳಿದೆ. ಎಲ್ರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ. ನನಗೆ ವಿಶೇಷವಾಗಿ ಒಳ್ಳೆಯದನ್ನು ಮಾಡಿದ್ದಾರೆ. ನನ್ನ ಚುನಾವಣೆಯಲ್ಲಿ ಗೆದ್ದ ನಂತರ ನಾನು ಇಲ್ಲಿ ಬಂದು ನಿಮ್ಮ ದರ್ಶನ ಭಾಗ್ಯವನ್ನು ಪಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅದರಂತೆ ಬಂದಿದ್ದೇನೆ ಅಷ್ಟೇ, ಬೇರೆ ಏನಿಲ್ಲ. ವಿಶೇಷವಾಗಿ ನಾನು ಮೊನ್ನೆ ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ಪತ್ರಿಕೆಯವರು ಕೇಳಿದಾಗ ಅದನ್ನೇ ಹೇಳಿದೆ, ಏನು ಅನಿಸುತ್ತೆ ಅಂತ. ನನಗೆ ಶಿಕ್ಷಕರು ಕ್ಷೇತ್ರದಲ್ಲಿ 2ನೇ ಬಾರಿ ನನಗೆ ಅಭೂತಪೂರ್ವ ಜಯವನ್ನು ಕೊಟ್ಟಿದ್ದಾರೆ. ಮೊದಲ ಪ್ರಾಶಸ್ತ್ಯದಲ್ಲಿ ನನ್ನ ಜಯಗಳಿಸಿ ಈ ತುಂಬ ಉತ್ತಮವಾದ ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನನ್ನ ಈ ಜಯವನ್ನು ಸಂಪೂರ್ಣವಾಗಿ ನಮ್ಮ ಶಿಕ್ಷಕರ ಸಮುದಾಯಕ್ಕೆ ಅರ್ಪಿಸ್ತೇನೆ ಅಂತ ನಾನು ಹೇಳಿದ್ದೇನೆ. ಅನೇಕ ಜಲವಂತ ಸಮಸ್ಯೆಗಳಿದ್ದಾವೆ. ಈ ಹಿಂದೆ ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ಶಿಕ್ಷಕರ ಸಮಸ್ಯೆಗಳನ್ನು ಅವರಿಂದಲೇ ಅರಿತು ಕೆಲಸ ಮಾಡ್ತಕ್ಕಂಥ ಭಾಗ್ಯವನ್ನು ಅವರು ಕಲ್ಪಿಸಿಕೊಟ್ಟಿದ್ದರು. ಇನ್ನು ಮುಂದೆ ಕೂಡ ಅವರಿಗಿರ್ತಕ್ಕಂಥ ಅನೇಕ ಜಲವಂತ ಸಮಸ್ಯೆಗಳಿಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಅದಕ್ಕೆ ಸರ್ವಶಕ್ತನಾದ ಕೊರಗಜ್ಜ ಭಗವಂತ ನನಗೆ ಆ ಶಕ್ತಿಯನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನೋಡಿ, ಶಿಕ್ಷಣ ಮತ್ತು ಆರೋಗ್ಯ ಈ ನಾಡಿನ ಪ್ರತಿಯೊಬ್ಬರ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು. ಆ ರೈಟನ್ನು ಕೇಳಿ ಪಡಿಬೇಕಂತಿಲ್ಲ. ಇಟ್ ಈಸ್ ಇನ್ಬಿಲ್ಟ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಆ ರೈಟನ್ನು ಯಾವುದೇ ಸರ್ಕಾರ ಇಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಎನಿ ಗೌರ್ನಮೆಂಟ್. ನಾನು ಆಸ್ ಎ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ಆ ರೈಟನ್ನು ಕೊಡಬೇಕಾದಂಥ ಕೆಲಸ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೊಡಲೇಬೇಕಾಗ್ತದೆ. ಅದು ಇದುವರೆಗೂ ಆಗ್ತಾ ಇಲ್ಲ. ಶಿಕ್ಷಣ ಇವತ್ತು ಉಳ್ಳವರ ಪಾಲಾಗಿದೆ. ಅದು ಉಳ್ಳವರ ಪಾಲು ಆಗಬಾರ್ದು. ಶಿಕ್ಷಣದಿಂದಲೇ, ಶಿಕ್ಷಣ ಕ್ರಾಂತಿಯಿಂದಲೇ ಎಲ್ಲ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು. ಮತ್ತು ಆ ಮನುಷ್ಯ ಏನಾದರೂ ಬುದ್ಧಿವಂತ ಆಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಬಂದರೆ ತನ್ನ ಕಾಲ ಮೇಲೆ ತಾನೇ ನಿಂತು ಬಾಳ್ತಕ್ಕಂಥ ಮತ್ತು ನಾಡಿಗೆ ಉತ್ತಮವಾದ ಕೊಡುಗೆಯನ್ನು ಕೊಡ್ತಕ್ಕಂಥ ಶಕ್ತಿ ತಾನಾಗಿ ಶಿಕ್ಷಣದಿಂದಲೇ ಬರ್ತದೆ. ಅಂತಹ ಶಿಕ್ಷಣವನ್ನು, ಜೀವನದ ಶಿಕ್ಷಣದ ಮೌಲ್ಯವನ್ನು ಕಾಪಾಡ್ತಕ್ಕಂಥ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಬೇಕಾಗ್ತದೆ. ಆ ಕೆಲಸವನ್ನು ಮಾಡೋ ವಿಚಾರದಲ್ಲಿ ನಾವು ಸರ್ಕಾರಕ್ಕೆ ಯಾವ ರೀತಿ ಕಣ್ತೇರಿಸಬೇಕು ಅನ್ನೋ ವಿಚಾರದಲ್ಲಿ ಖಂಡಿತ ನಾವು
ಶಿಕ್ಷಕರ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ. ಉದಾಹರಣೆಗೆ ಮಾನ್ಯ ಸಚಿವರು, ಶಿಕ್ಷಣ ಸಚಿವರು ಇದ್ದಾರೆ, ಅವರೇ ಹೇಳಿದ್ದಾರೆ ನನಗೆ ಕನ್ನಡ ಮಾತಾಡೋಕ್ಕೆ ಬರೋಲ್ಲ. ಇದು ಅಪಹಾಸ್ಯ. ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ಇರತಕ್ಕಂಥ, ಶಾಸ್ತ್ರೀಯ ಸ್ಥಾನಮಾನವನ್ನು ಇರತಕ್ಕಂಥ ಈ ಭಾಷೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಕನ್ನಡವನ್ನು ಆಡಳಿತ ಭಾಷೆ ಮಾಡಿದೆ. ಆಡಳಿತ ಭಾಷೆ ಮಾಡಬೇಕಾದ್ರೆ ಕನ್ನಡಕ್ಕೆ ಯಾವ ರೀತಿ ಪ್ರಾಧಾನ್ಯತೆಯನ್ನು ಈ ಹಿಂದೆ ನಮ್ಮ ಅನೇಕರು ಕೊಟ್ಟಿದ್ದರು, ಆ ಪ್ರಾಧಾನ್ಯತೆಯನ್ನು ಮುಂದುವರಿಸ್ಕೊಂಡು ಇನ್ನೂ ಹೆಚ್ಚು ಮಾಡಿ ಕನ್ನಡದ ಗೌರವವನ್ನು ಕಾಪಾಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಕನ್ನಡ ಬರದೇ ಇರತಕ್ಕಂಥ ಸಚಿವನ ಇಟ್ಕೊಂಡು ನೀವು ಕನ್ನಡ ಆಡಳಿತ ಭಾಷೆಯಾಗಿ ತರ್ತೀರಿ. ಅಂದು ಕನ್ನಡ ಶಾಲೆಗಳನ್ನು ತೆರೆದಂಥ ಸಂದರ್ಭದಲ್ಲಿ ಅನೇಕ ಹಿರಿಯರು ನಮ್ಮ ಮಕ್ಕಳು ಕಲೀಲಿ, ವಿಶೇಷವಾಗಿ ಹಳ್ಳಿಗಾಡಿನ ಮಕ್ಕಳು ಕಲೀಲಿ, ಹೆಣ್ಮಕ್ಳು ವಿದ್ಯಾವಂತರಾಗಲಿ ಅಂತೇಳಿ ಅನೇಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು. ಕೆಲವು ಏಡೆಡ್ ಇರ್ಬೋದು, ಅನ್ಎಡೆಡ್ ಇರ್ಬೋದು. ಅವೆಲ್ಲ ಪರಿಸ್ಥಿತಿ ಏನಿದೆ ಮುಚ್ಚಂಥ ಪರಿಸ್ಥಿತಿ ಇದೆ. ಈಗ ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಮಾತಾಡ್ತಕ್ಕಂಥ ಸರ್ಕಾರ ಫಸ್ಟು ದೇ ಶುಡ್ ಫಿಲ್ ಆಲ್ ದಿ ವೇಕೆನ್ಸೀಸ್ ವಿಚ್ ಅವರ್ ವೇಕೆಂಟ್ ಇದೆ, ಅದನ್ನೆಲ್ಲ ಫಿಲ್ ಮಾಡಬೇಕಲ್ಲ. ಅನೇಕ ಏಡೆಡ್ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಮೋರ್ ದ್ಯಾನ್ 50% ಶಿಕ್ಷಕರೇ ಇಲ್ಲ. ಇಂಥ ಶಿಕ್ಷಕರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಶಿಕ್ಷಕರು ಇರ್ತಕ್ಕಂಥ ಶಿಕ್ಷಕರು ಕ್ವಾಲಿಟಿ ಆಫ್ ಎಜುಕೇಷನ್ನ ಮಕ್ಕಳಿಗೆ ನೀಡುವಲ್ಲಿ, ವಿದ್ಯಾಭ್ಯಾಸ ಯಾವುದೇ ನಮ್ಮ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ಸಬ್ಜೆಕ್ಟ್ ಟೀಚರ್ಸೇ ಇಲ್ಲ, ಆ ಸಬ್ಜೆಕ್ಟಲ್ಲಿ ನೀವು ಉತ್ತಮವಾದ ಶಿಕ್ಷಣವನ್ನು ಹೇಗೆ ಎಕ್ಸ್ಪೆಕ್ಟ್ ಮಾಡೋದು? ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಫುಲ್ ಫ್ಲೆಡ್ಜ್ ಟೀಚರ್ಸ್ ಕೊಡಿ, ನಂತರ ಉತ್ತಮವಾದ ಶೌಚಾಲಯ, ಉತ್ತಮವಾದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡಿ, ಆಮೇಲೆ ಏನು ಬೇಕಾದ್ರೂ ಹೆಸರು ಇಟ್ಟು ಕರೀರಿ. ಈ ಸಂದರ್ಭ ಕೊರಗಜ್ಜ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಅವರನ್ನು ಅಭಿನಂದಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಜನತಾ ದಳದ ಅಧ್ಯಕ್ಷರಾದ ಅಶ್ವಥ್ ಸ್ವರ್ಣ, ಸಮಿತಿ ಟ್ರಸ್ಟಿ ದೇವಿ ಪ್ರಸಾದ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಕೈರಂಗಳದ ಶಾರದಾ ಗಣಪತಿ ಶಿಕ್ಷಣ ಕೇಂದ್ರದ ಶಾಲಾ ಆರಂಭೋತ್ಸವದ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಪ್ರದರ್ಶಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು.
ದೀಪೋತ್ಸವಂ ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನಿನಾದ ನಿನ್ನಲ್ಲಿ ಕೈಸೆರೆ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಮುಚ್ಚೆಗಳ ನಾದ ತೋತನಂ ನಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧೀರನ ಧೀರನ ತನದೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ಯಾರು ಬರ್ಲಿ ಸಿಕ್ಲಿ ಯಾರವ ನಮಗೆ ಎದುರು ಉತ್ತರ ಮಾತಾಡ್ತಾನೆ ನೋಡುವ ಬರ್ಲಿ ಹೌದು ಎಂತದೆ ನಿಮ್ಮದು ಇಲ್ಲಿ ಸರ್ ಹೌದು ಸರ್ ಹೊಡಿಯೋದು ಅವರು ನೋಡಿ ಸರ್ ಅವ್ರು ಕಾಲಂತೆ ಎಂತೆಲ್ಲ ಹೇಳುದು ಹೌದು ಸರ್ ಅಂಗಡಿಯಲ್ಲೆಲ್ಲ ಹೊಡಿಯೋದು ಸರ್ ಹೌದನಾ ಇಲ್ಲ ಸರ್ ಕಲ್ಲು ಬಿಸಾಡುದು. ಕಲ್ಲು ಬಿಟ್ಟು ಸಾಕು ಎಲ್ಲಿಗೆಲ್ಲ ದಾಖಿಸುದು ಇಲ್ಲ ಸರ್ ಸಾಕು ನಿಲ್ಲಿಸಿರ ಎಂತದೆ ನಿಮ್ಮದು ಇದು ಕಾಲೇಜ್ ಅಲ್ವಾ ನಿಮ್ಮ ಮನೆಯ ಗಲಾಟೆ ಮಾಡ್ಲಿಕ್ಕೆ ಅಲ್ಲ ನಿಮಗೊಂದು ಕಲಿಬೇಕು ಅಂತ ಒಂದು ಸ್ಫೂರ್ತಿ ಅಲ್ವಾ ಕಾಣ್ಬೇಕಲ್ಲ ನಿಮ್ಗೆ ಹೌದನಾ ಜಗಳ ಅಂತ ಜಗಳ ಮಾಡ್ತೀರಾ ಏನು ಒಂದು ಕೆಲಸವನ್ನು ನೆಟ್ಟಾಗಿ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೊಂದು ಕೆಲಸ ಕೊಟ್ಟರೆ ಅವನು ಕೊಂಡೋಗುದಂತೆ ಆಗ ಅಲ್ಲೊಂದು ಜಗಳ ಸುಮ್ಮನೆ ಹೀಗೆ ಮಾಡಿದ್ರೆ ನೀವು ಎಂತ ಮಾಡ್ಬೇಕು ನಾವು ಬಿಡಿ ನಿಮ್ಗೆ ನಾನೊಂದು ಕೆಲಸ ಕೊಡ್ತೇನೆ ಮಾಡ್ತೀರಿ ಎಬ್ಬರು ನಾನೊಂದು ಕಟ್ಟ ಕೊಡ್ತೇನೆ ಅದನ್ನು ನೀವು 6 ತಿಂಗಳೊಳಗೆ 42 ಪಾಲು ಹೆಚ್ಚು ಮಾಡಿ ತರಬೇಕು ಎಷ್ಟು ತಿಂಗಳಲ್ಲಿ ಸರ್ ಎಷ್ಟು ತಿಂಗಳಲ್ಲಿ ಮಾಡ್ತೀರಲ್ಲ ಮಾಡ್ತೇವೆ ಸರ್ ನಮಸ್ಕಾರ 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 ನಿಮ್ಮಿಂದೊಂದು ಸಹಾಯ ಆಗಬೇಕಿತ್ತು. ಏನಾಗಬೇಕಿತ್ತು? ಈ ಗಂಟನ್ನು ನೀವು 42 ಪಾಲು ಹೆಚ್ಚು ಮಾಡಿ ಕೊಡುವಿರಾ? ಏನು? ನನಗಿಲ್ಲಿ 1000 ಕೆಲಸ ಉಂಟು, ನಿಮ್ಮದು ಗಂಟ. ಅದನ್ನು ಬೇರೆ ಹತ್ರ ಹೋಗಿ ಕೇಳಿರಾ? ಇಲ್ಲಿಗೆ ಬ್ಯಾಂಕಿಗೆ ಬಂದು ಎಂತ ಕೇಳುದಾ? ಹೋಗಿರಾ? ನೀವು ಹಣವನ್ನೆಲ್ಲ ಹೆಚ್ಚು ಮಾಡಿ ಡಬಲ್ ಮಾಡಿ ಕೊಡ್ತೀರಲ್ಲ ಅದೆಲ್ಲ ಆಗುದಿಲ್ಲ. ಹೋಗಿ ಹೋಗಿ ಕೆಲಸ ಮಾಡಿ ಆಗುದಿಲ್ಲ ಅಂತ ಹೇಳಿದಲ್ಲ. ಬನ್ನಿರಾ ಈಚೆ ಬನ್ನಿರಾ ಸ್ವಾಮಿ ನಮಸ್ತೆ ಎತ್ತೇಳಿ ಸ್ವಾಮಿ ನಿಮ್ಮಂತ ದೊಡ್ಡ ಮನುಷ್ಯರ ನಮ್ಮ ಹತ್ರ ಎಂತ ನೀವು ಈಗೆಲ್ಲ ಮಾಡಿಕ ನೀವು ನಮ್ಮ ಭಾರತದ ಬೆನ್ನೆಲುಬು ನೀವು ಹೀಗೆ ಕೂತ್ರೆ ಮತ್ತೆ ನಾವು ಯಾವ ಅನ್ನ ಹೇಳಿದ್ವಿ ಸ್ವಾಮಿ ಇವರು ನಮ್ಮ ಮಕ್ಕಳು ನಿಮ್ಮ ಬಳಿಗೆ ಬಂದಿದ್ರೆ ಗಂಟು ತಗೊಂಡದ್ದು ಇಂಥದನ್ನೆಲ್ಲ ಮಾಡಿ ತರಬೇಕು ನೀವು ಖಾಲಿ ಕ್ಲಾಸಲ್ಲಿ ಜಗಳ ಮಾಡಿಕೊಂಡು ಇರುವುದಲ್ಲ ನಿಮ್ಮ ಹಾಗೆ
ಇವರನ್ನು ನೋಡಿ ಕಲಿಬೇಕು. ಕಷ್ಟಪಟ್ಟರೆ ಯಾವುದು ಕೂಡ ಸಾಧ್ಯ. ಅಂಗಡಿಯಲ್ಲೆಲ್ಲ ಕೂತ್ಕೊಂಡು ಮಾತಾಡುದಲ್ಲ, ಬೇರೆಯವ್ರ ಕಷ್ಟ ಸುಖ ಎಲ್ಲ ಮಾತಾಡ್ಲಿಕ್ಕೆ ಆಗ್ತದೆ. ನಿಮ್ಮ ಕಷ್ಟ ಸುಖ ನಿಮ್ಗೇನೆ ಗೊತ್ತಿಲ್ಲ. ಅಪ್ಪ ಎಷ್ಟು ಕಷ್ಟ ಪಡ್ತೇನೆ, ಅಮ್ಮ ಎಷ್ಟು ಕಷ್ಟ ಪಡ್ತೇನೆ ಗೊತ್ತುಂಟಾ ನಿಮ್ಗೆ? ಮಾಡ್ತೀರಾ ಜಗಳಿಂದ ಮಾಡ್ತೀರಾ ನೀವು? ಇಲ್ಲ ಸರ್, ತಪ್ಪಾಯ್ತು ಸರ್. ಇದು ಇಂದಿನ ಅಬ್ಬಕ್ಕ ಸುದ್ದಿ ಸಂಚಯ. ಇನ್ನಷ್ಟು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಕುತೂಹಲಕಾರಿ ಸುದ್ದಿಗಳೊಂದಿಗೆ ಮುಂದಿನ ವಾರ್ತೆಗಳೊಡನೆ ಭೇಟಿಯಾಗುತ್ತೇವೆ. ಅಲ್ಲಿವರೆಗೆ ವಂದನೆಗಳು.